ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಸೂದನ್ ಆರ್ಟ್. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಕ್ರಯಾನ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಡ್ರಾಯಿಂಗ್ನ ಮಾಡೋದು ಅಂತ ಹೇಳ್ಬಿಟ್ಟು ಡೆಮಾನ್ಸ್ಟ್ರೇಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಕ್ರಯಾನ್ಸ್ನ ನೀವು ಯಾವ ರೀತಿಯಾಗಿ ಹೋಲ್ಡ್ ಮಾಡಬೇಕು, ಎಷ್ಟು ಪ್ರೆಷರ್ನ ಅಪ್ಲೈ ಮಾಡಬೇಕು ಮತ್ತು ಏನನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕ್ರಯಾನ್ಸ್ನ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾಯಿದ್ದೀನಿ. ಆದಷ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರಿದಲೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕ್ರಯಾನ್ಸ್ನ ಯಾವ ರೀತಿಯಾಗಿ ಹೋಲ್ಡ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಮಾಮೂಲಿ ಸೇಮ್ ನೀವು ಪೆನ್ನ ಅಥವಾ ಪೆನ್ಸಿಲ್ನ ಯಾವ ರೀತಿಯಾಗಿ ಹೋಲ್ಡ್ ಮಾಡ್ತೀರಾ ಆ ರೀತಿಯಾಗಿ ಇಟ್ಕೊಂಡ್ರೆ ನಿಮಗೆ ಒಂದು ಸ್ಟ್ರೈಟ್ ಲೈನ್ನ ಡಾರ್ಕಾಗಿ ಎಳೆಯೋದಕ್ಕೆ ಈಸಿ ಆಗುತ್ತೆ. ಸೊ ನೋಡಿ, ಸ್ಟ್ರೈಟ್ ಲೈನ್ಸ್. ಅದೇ ನಿಮಗೆ ಸಪೋಸ್ ಇದನ್ನು ಶೇಡಿಂಗ್ ಮಾಡಬೇಕು, ಯಾವುದೇ ಒಂದು ಆಬ್ಜೆಕ್ಟ್ ಬರೆದ ಮೇಲೆ ಅದನ್ನ ಫಿಲ್ಲಿಂಗ್ ಮಾಡಬೇಕು ಅಂತ ಅಂದರೆ ಈ ರೀತಿಯಾಗಿ ಇಟ್ಕೊಳ್ಳೋದ್ರಿಂದ ಅಷ್ಟು ಯೂಸ್ ಆಗೋದಿಲ್ಲ. ಸೊ ಲೂಸಾಗಿ ಇಟ್ಕೊಳ್ಳಿ, ಜಸ್ಟು ಶೇಡ್ ಮಾಡ್ತಾ ಬನ್ನಿ ಈವನಾಗಿ. ಸೊ ಈವನಾಗಿ ಶೇಡ್ ಮಾಡ್ತಾ ಬನ್ನಿ, ಒಂದೇ ಡೈರೆಕ್ಷನಲ್ಲಿ ನೋಡಿ ಈ ರೀತಿಯಾಗಿ ಶೇಡ್ ಮಾಡ್ತಾ ಬರ್ಬೋದು. ಇದನ್ನು ನಿಮಗೆ ಡಾರ್ಕ್ ಮಾಡಬೇಕು, ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡಬೇಕಂದ್ರೆ ಮತ್ತು ಅದ್ರ ಮೇಲೇ ಇನ್ನೊಂದು ಲೇಯರ್ ಶೇಡ್ ಮಾಡ್ತಾ ಬನ್ನಿ. ಈ ರೀತಿಯಾಗಿ ಈವನಾಗಿ ಪ್ರೆಷರ್ ಜಾಸ್ತಿ ಅಪ್ಲೈ ಮಾಡಬೇಡಿ, ಈವನಾಗಿ ಪ್ರೆಷರ್ ಅಪ್ಲೈ ಮಾಡಿ. ನೋಡಿ ಈ ರೀತಿಯಾಗಿ ಮಾಡೋದ್ರಿಂದ ಅದರ ಬ್ರೈಟ್ನೆಸ್ನ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಸಪೋಸ್ ಈಗ ಇದನ್ನೇ ನೀವು ಒಂದು ಶೇಡ್ ಬ್ಲೆಂಡಿಂಗ್ ಮಾಡೋ ಥರ ಮಾಡೋಣ, ಅಂದರೆ ಶೇಡಿಂಗ್ ಮಾಡೋ ಥರ. ಈಗ ಎರಡು ಕಲರ್ನ ಯಾವ ರೀತಿಯಾಗಿ ಮಿಕ್ಸ್ ಮಾಡಿದ್ರೆ ಕಾಣುತ್ತೆ ಆ ಥರ ಒಂದು ಆಬ್ಜೆಕ್ಟ್ನ ಮಾಡೋಣ. ಸೊ ಈಗ ಜಸ್ಟ್ ಒಂದು ಆಬ್ಜೆಕ್ಟ್ ಥರ ಬರೆಯೋಣ ಒಂದು. ಸೊ ಈ ರೀತಿಯಾಗಿ ಒಂದು ಬರೆದಿದ್ದೀನಿ. ಸೊ ಇಲ್ಲಿ ನೋಡಿ ಈ ರೀತಿಯಾಗಿ ಲೈಟಾಗಿ ಶೇರ್ ಮಾಡ್ತಾ ಬನ್ನಿ. ಒಂದೇ ಲೇಯರ್ ಒಂದೇ ಡೈರೆಕ್ಷನಲ್ಲಿ ಮಾಡಬೇಕು. ಫಸ್ಟು ನೀವು ಯಾವ ಡೈರೆಕ್ಷನಲ್ಲಿ ಮಾಡಿದ್ರಿ ಅದೇ ರೀತಿಯಾಗಿ ಈವನಲ್ಲಿ ಮಾಡಬೇಕು. ಸಪೋಸ್ ನೀವು ಈಗ ಒಂದು ಸೇಮ್ ಇದೇ ಒಂದು ಇನ್ನೊಂದು ಡಿಸೈನ್ ಬರೆದಿದ್ದೀನಿ. ಸೊ ಇಲ್ಲಿ ಈಗ ನೀವು ಹಿಂಗೊಂದು ಡೈರೆಕ್ಷನ್ ಮಾಡಿದ್ರಿ, ಹಿಂಗೊಂದು ಡೈರೆಕ್ಷನ್ ಮಾಡಿದ್ರಿ, ಹಿಂಗೊಂದು 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 ಮಲ್ಟಿ ಡೈರೆಕ್ಷನಲ್ಲಿ ಮಾಡಿಬಿಟ್ರೆ ಅದು ನೋಡೋಕ್ಕೂ ಒಂಥರ ಆಡೋಕ್ಕೆ ಕಾಣಿಸುತ್ತೆ. ನೀವು ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ. ಸೊ ಒಂದು ಕಡೆ ಲೈಟ್ ಆಗುತ್ತೆ, ಒಂದು ಕಡೆ ಡಾರ್ಕ್ ಆಗುತ್ತೆ, ಮತ್ತು ಇಲ್ಲಿ ಲೈಟ್ ಆಗುತ್ತೆ. ಸೊ ಈ ರೀತಿಯಾಗಿ ಬರೆದಾಗ ಅದು ನೋಡೋದಕ್ಕೆ ನಿಮಗೆ ಚೆನ್ನಾಗೂ ಕೂಡ ಕಾಣಿಸಲ್ಲ, ಮತ್ತು ಏನೋ ಒಂದು ಮಿಸ್ ಮ್ಯಾಚ್ ಥರ ಕಾಣಿಸ್ತಾ ಇರುತ್ತೆ. ಸೊ ಅದೇ ಈಗ ಈ ಆಬ್ಜೆಕ್ಟೇ ಬ್ರೈಟ್ನೆಸ್ನ ಸ್ವಲ್ಪ ಜಾಸ್ತಿ ಮಾಡೋಣ ಅನಿಸುತ್ತೆ. ಈ ರೀತಿಯಾಗಿ ಶೇಡ್ ಮಾಡ್ತಾ ಬನ್ನಿ. ಸೇಮ್ ಫಸ್ಟು ಯಾವ ಡೈರೆಕ್ಷನಲ್ಲಿ ಮಾಡಿದ್ರಿ ಅದೇ ಡೈರೆಕ್ಷನಲ್ಲಿ ಈ ರೀತಿಯಾಗಿ ಮಾಡಿ. ಸೊ ಈ ರೀತಿಯಾಗಿ ಮಾಡಿದ್ರೆ ಬ್ರೈಟ್ನೆಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನು ನಾನು ಆಫ್ ಡಯಾಗ್ರಾಮ್ ಮಾತ್ರ ಶೇಡ್ ಮಾಡ್ತೀನಿ. ಸೊ ಡಿಫ್ರೆನ್ಷಿಯೇಟ್ ನೀವು ಈಸಿಯಾಗಿ ಮಾಡ್ಬೋದು, ಯಾವುದು ಬ್ರೈಟ್ ಪಾರ್ಟು ಯಾವುದು ಡಾರ್ಕ್ ಪಾರ್ಟ್ ಅಂತ. ಸೊ ಇದು ಫಸ್ಟ್ ನಾನು ಮಾಡಿದ್ದು, ಇದನ್ನು ಸೆಕೆಂಡು ಲೈಟ್ ಆಗಿದೆ, ಒಂದು ಡಾರ್ಕ್ ಆಗಿದೆ. ಈ ರೀತಿಯಾಗಿ ಪ್ರೆಷರ್ ಅಪ್ಲೈ ಮಾಡೋದು ಬೇಡ, ಜಸ್ಟ್ ಒಂದೊಂದು ಲೇಯರ್ ಮಾಡಿದ್ರೆ ಸಾಕು. ಒಂದೊಂದು ಲೇಯರ್ಗೂ ನಿಮಗೆ ಬ್ರೈಟ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಪ್ಯಾಟ್ರನಲ್ಲಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ, ಈ ರೀತಿಯಾಗಿ ಮಾಡಿ. ಈ ರೀತಿಯಾಗಿ ವೇವಿ ಪ್ಯಾಟ್ರನಲ್ಲಿ ಪ್ರಾಕ್ಟೀಸ್ ಮಾಡಿ ಬರೆಯೋದನ್ನು. ಈ ರೀತಿಯಾಗಿ ವೇವಿ ಪ್ಯಾಟ್ರನ್ಸ್ನ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂತ ಅಂದರೆ ಕ್ರಯಾನ್ಸು ಬರಿತಾ ಇದು ಟಿಪ್ ಏನಿದೆ ಅದ್ರ ಶೇಪ್ ಚೇಂಜ್ ಆಗ್ತಾ ಇರುತ್ತೆ. ಇದನ್ನು ಪೆನ್ಸಿಲ್ನ ರೀತಿ ನೀವು ಆವಾಗವಾಗ ಶಾರ್ಪ್ ಮಾಡ್ಕೊಳಕ್ಕಾಗೋದಿಲ್ಲ. ಶಾರ್ಪ್ ಮಾಡಿದ್ರೆ ಕ್ರಯಾನ್ಸ್ ಲಾಸ್ ಆಗುತ್ತೆ. ಶೇಪ್ ಏನೋ ಬರುತ್ತೆ ನಿಮಗೆ, ಆದರೆ ಕ್ರಯಾನ್ಸು ಬೇಗ ಲಾಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈಗ ಸಪೋಸು ಇಲ್ಲಿ ಒಂದು ಡೈರೆಕ್ಷನಲ್ಲಿ ನಿಮಗೆ ಬ್ಲೆಂಡ್ ಆಗಿದೆ, ಇದು ಆಲ್ಮೋಸ್ಟ್ ಅಂದರೆ ಸೌದಿದೆ ನೋಡಿ ಇಲ್ಲಿ. ಸೊ ಆ ಪಾರ್ಟ್ನ ನೀವು ಯೂಸ್ ಮಾಡೋದ್ರಿಂದ ನೆಕ್ಸ್ಟ್ ಇನ್ನೊಂದು ಪಾರ್ಟ್ನ ಯಾವಾಗ ಯೂಸ್ ಮಾಡಬೇಕು ಅನ್ನೋ ಒಂದು ಫೀಲು ನಿಮಗೆ ಇಲ್ಲಿ ರೀಚ್ ಆಗುತ್ತೆ. ಸೊ ಈ ರೀತಿಯಾಗಿ ಬರೆದಾಗ ಇಲ್ಲಿ ನೋಡಿ ಒಂದು ಬರುತ್ತೆ. ರೆಫರೆನ್ಸ್ ಇಮೇಜಸ್ನ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ನೀವು ಡ್ರಾಯಿಂಗ್ ಮಾಡಬೇಕಾದ್ರೆ ಎರಡು ಥರ ಇಮೇಜಸ್ನ ಬರೆದಿಟ್ಕೋಬೋದು. ಕ್ರಯಾನ್ಸ್ನ ಫಿಲ್ ಮಾಡೋದಕ್ಕೆ ಒಂದು ಆಪ್ಷನ್ನು ನೀವು ಪೆನ್ಸಿಲ್ನ ಯೂಸ್ ಮಾಡಿ ಔಟರ್ ಬಾರ್ಡರ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೋದು. ಆಮೇಲೆ ನೀವು ಕ್ರಯಾನ್ಸಲ್ಲಿ ಕಲರ್ನ ಫಿಲ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಡೈರೆಕ್ಟ್ ಯಾವ ಕಲರ್ ಬೇಕು ನಿಮಗೆ ಅದೇ ಕಲರಲ್ಲೇ ಬಾರ್ಡರ್ಸ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೋದು. ಸೊ ಇಲ್ಲಿ ನಾನು ಡೈರೆಕ್ಟ್ ಕ್ರಯಾನ್ಸ್ನ ಯೂಸ್ ಮಾಡ್ಕೊಂಡು ಒಂದು ರೆಫರೆನ್ಸ್ ಇಮೇಜ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಪೆಟಲ್ಸ್ನ ಫಸ್ಟು ಫಿಲ್ ಮಾಡ್ತಾ ಹೋಗೋದ. ಸೊ ಪೆಟಲ್ಸ್ಗೆ ಈ ರೀತಿಯಾಗಿ ಫಿಲ್ ಮಾಡ್ತಾ ಹೋಗೋದ. ಅದು ಯಾವ ಡೈರೆಕ್ಷನಲ್ಲಿ ಪೆಟಲ್ ಇರುತ್ತೆ ಸೊ ಅದೇ ಡೈರೆಕ್ಷನಲ್ಲಿ ಅದನ್ನು ಫಿಲ್ ಮಾಡ್ತಾ ಹೋಗೋದ. ಲೈಟಾಗಿ ಮಾಡೋದ. ಪ್ರೆಷರ್ನ ನಾನು ಇಲ್ಲಿ ಅಪ್ಲೈ ಮಾಡ್ತಾಯಿಲ್ಲ, ಜಾಸ್ತಿ ಲೈಟಾಗಿ ಫಿಲ್ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ಅಷ್ಟೇ, ಪೆಟಲ್ ಯಾವ ಡೈರೆಕ್ಷನಲ್ಲಿದೆ ಆ ಡೈರೆಕ್ಷನಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಫಿಲ್ ಮಾಡ್ತಾಯಿದ್ದೀನಿ. ಈಗ ಇನ್ನೊಂದು ಪೆಟಲ್ ಡೌನ್ವರ್ಡ್ಸ್ ಇದೆ, ಇದನ್ನು ಕೂಡ ಅಷ್ಟೇ ಯಾವ ಆ್ಯಂಗಲಲ್ಲಿದೆ ಪೆಟಲ್ಲು ಅದನ್ನು ಎಕ್ಸಾಕ್ಟಾಗಿ ಅದೇ ರೀತಿಯಾಗಿ ಫಿಲ್ ಮಾಡ್ಕೊಳ್ಳಿ. ಮತ್ತು ಈ ರೀತಿಯಾಗಿ ಆಯಿತು. ಮತ್ತು ಇಲ್ಲೂ ಕೂಡ ಅಷ್ಟೇ ಈ ಒಂದು ಪೆಟಲ್ನ ಕೂಡ ಇದೇ ರೀತಿಯಾಗಿ ಫಿಲ್ ಮಾಡ್ಕೊಳ್ಳೋಣ.
ಪೆಟಲ್ದು ಫಸ್ಟ್ ಯೂಸ್ ಮಾಡಿದ ರೆಡ್ ನಾನು ಇದು. ಸೊ ಈಗ ಸ್ವಲ್ಪ ಬ್ರೈಟ್ನೆಸ್ನ ಜಾಸ್ತಿ ಮಾಡಬೇಕಂತ ಅಂದರೆ ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಬರುವಂಥ ಒಂದು ರೆಡ್ ಕಲರ್ ಇದನ್ನು ಯೂಸ್ ಮಾಡೋಣ. ಸೊ ಈಗ ನೋಡಿ, ಎಲ್ಲಿ ನಿಮಗೆ ಡಾರ್ಕ್ ಬೇಕಂತ ಅನಿಸ್ತಾ ಇದೆ ಅಲ್ಲಿಗೆ ಈ ರೆಡ್ನ ಅಪ್ಲೈ ಮಾಡ್ತಾ ಹೋಗ್ತೀನಿ. ಸೇಮ್ ಒಂದೇ ಡೈರೆಕ್ಷನ್ನು. ಫಸ್ಟ್ ಯಾವುದು ನಾನು ಅಪ್ಲೈ ಮಾಡಿದೆ ಸೊ ಅಲ್ಲಿಗೆ ಸೇಮ್ ಡೈರೆಕ್ಷನಲ್ಲಿ ಸ್ವಲ್ಪ ಡಾರ್ಕ್ ರೆಡ್ನ ಅಪ್ಲೈ ಮಾಡ್ತಾ ಹೋಗ್ತೀನಿ. ರೀತಿಯಾಗಿ ಕೂಡ ಅಷ್ಟೇ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಹೋಗ್ತೀನಿ. ನಾನು ಇಲ್ಲಿ ಜಾಸ್ತಿ ಪ್ರೆಷರ್ನ ಅಪ್ಲೈ ಮಾಡ್ತಾಯಿಲ್ಲ, ಲೈಟಾಗಿ ಗೆರೆನ ಹಾಕ್ತಾ ಹೋಗ್ತಾಯಿದ್ದೀನಿ. ಜಸ್ಟ್ ಲೈಟಾಗಿ ಲೈನ್ ಹಿಡಿತಾ ಇದ್ದೀನಿ ಈಚ್ ಪೆಟಲ್ಸಿಗೆ. ಕಂಪ್ಲೀಟ್ ಫ್ಲವರ್ಗೆ ನಾನು ಇಲ್ಲಿ ಹಾಕ್ತಾಯಿಲ್ಲ. ನೋಡಿ, ನಿಮಗೆ ಇಲ್ಲೊಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಇಲ್ಲೇ. ಸೊ ಇಲ್ಲೇ ನೀವು ಡಿಫ್ರೆನ್ಸ್ನ ಫೀಲ್ ಮಾಡ್ಬೋದು. ಸೊ ಈ ಪಾರ್ಟ್ ಆಫ್ ದ ಪೆಟಲ್ ಲೈಟ್ ಇದೆ, ಇಲ್ಲಿ ಆಲ್ಮೋಸ್ಟ್ ನಿಯರ್ ಇನ್ನರ್ ಪಾರ್ಟ್ ಆಫ್ ದ ಪೆಟಲ್ಲು ಡಾರ್ಕ್ ಶೇಡಲ್ಲಿ ಕಾಣಿಸ್ತಾ ಇದೆ. ಸೊ ಈ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೋದು. ಸೊ ಇಲ್ಲಿ 2 ಕಲರ್ ನಿಮಗೆ ಮಿಕ್ಸ್ ಆಗ್ತಾಯಿದೆ ನೋಡಿ, 2 ಕಲರು ಇಲ್ಲಿ ನಿಮಗೆ ಮಿಕ್ಸ್ ಆಗ್ತಾಯಿದೆ. ಆದಷ್ಟು ಒಂದೇ ಡೈರೆಕ್ಷನಲ್ಲಿ ಇಟ್ಟು ಮಾಡ್ತಾಯಿದ್ದೀನಿ. ಈಗ ಈ ಕಡೆಯೂ ಅಷ್ಟೇ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗೋದು. ಪೆಟಲ್ ಬ್ರೈಟ್ನೆಸ್ನ ಇನ್ನೊಂದು ಕಲರ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ನೀವು ಡಿಫ್ರೆನ್ಸ್ನ ಫೀಲ್ ಮಾಡ್ಬೋದು. ಇಲ್ಲಿ ಕೂಡ ಅಷ್ಟೇ ರೀತಿಯಾಗಿ ಮಾಡ್ಬೋದು. ಸ್ವಲ್ಪ ಇಲ್ಲಿ ಪ್ರೆಷರ್ನ ಜಾಸ್ತಿ ಆಗ್ತಾಯಿದ್ದೀನಿ, ಒಂದು ಬ್ರೈಟ್ನೆಸ್ ಜಾಸ್ತಿ ಬರಲಿ ಅಂತೇಳಿ ಪ್ರೆಷರ್ನ ಜಾಸ್ತಿ ಆಗ್ತಾಯಿದ್ದೀನಿ. ಸೊ ಇಲ್ಲಿ ಕೂಡ ಅಷ್ಟೇ ಈ ರೀತಿಯಾಗಿ ಸ್ವಲ್ಪ ಪ್ರೆಷರ್ ಅಪ್ಲೈ ಮಾಡಿ ಇದು ಮಾಡ್ತಾಯಿದ್ದೀನಿ. ಡಾರ್ಕ್ ಗ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಕೂಡ ಬ್ರೈಟ್ನೆಸ್ ಜಾಸ್ತಿ ಮಾಡೋಣ, ಈ ರೀತಿಯಾಗಿ ಆಗ್ತಾಯಿದೆ. ಇಲ್ಲಿ ಕೂಡ ಬ್ರೈಟ್ನೆಸ್ನ ಜಾಸ್ತಿ ಮಾಡೋದಕ್ಕೆ ಡಾರ್ಕ್ ಗ್ರೀನ್ನ ಯೂಸ್ ಮಾಡಿ ಸ್ವಲ್ಪ ಸ್ಯಾಚುರೇಟ್ನ ಜಾಸ್ತಿ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಆಗ್ತಾಯಿದೆ. ಸೊ ಈ ಕಡೆ ಲೀಫು ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ. ಒಂದೇ ಡೈರೆಕ್ಷನಲ್ಲಿ ಗೆರೆ ಎಳೆಯೋದು ಈ ರೀತಿಯಾಗಿ ಆಯಿತು. ಒಂದೇ ಡೈರೆಕ್ಷನಲ್ಲಿ ಮಾಡೋದಾಯಿತು. ಸೊ ಇಲ್ಲಿ ಕೂಡ 2 ಕಲರು ಮಿಕ್ಸ್ ಆಯಿತು. ನಿಮಗೆ ನೋಡೋಕ್ಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಕ್ರಯಾನ್ಸಲ್ಲಿ ಬಾರ್ಡ್ರಿಂಗ್ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಡಾರ್ಕ್ ಗ್ರೀನ್ನ ಯೂಸ್ ಮಾಡಿ ಬಾರ್ಡ್ರಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ. ಸೊ ಈ ಒಳಗಡೆ ಫಸ್ಟು ಮಾಡಿದ್ದು ಲೈಟ್ ಕಲರು, ಲೈಟ್ ಗ್ರೀನು. ಸೊ ಈಗ ನೆಕ್ಸ್ಟ್ ಡಾರ್ಕ್ ಗ್ರೀನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಬಾರ್ಡರ್ ಬ್ರೈಟ್ನೆಸ್ನ ಈ ರೀತಿಯಾಗಿ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ ಬ್ರೈಟ್ನೆಸ್ನ ಜಾಸ್ತಿ ಮಾಡೋದ್ರಿಂದ. ಮಿಕ್ಸ್ ಕಲರ್ನ ಯೂಸ್ ಮಾಡೋದಕ್ಕೆ ನೀವು ಪೇಂಟ್ ಆದರೆ ಫಸ್ಟ್ ಒಂದು ಲೇಯರ್ ಆಗಿ ಲೈಟ್ ಕಲರಾಗಿ ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ನೀವು ಇನ್ನೊಂದು ಯಾವುದೇ ಕಲರ್ ಹಾಕಿದ್ರೂ ರೆಗ್ಯುಲರ್ ಪೇಂಟು ತಗೊಳುತ್ತೆ. ಆದರೆ ಕ್ರಯಾನ್ಸು ಆ ರೀತಿ ಅಲ್ಲ, ಕ್ರಯಾನ್ಸು ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ನಾನು ಒಂದು ಮರ ಬರೆಯೋದಕ್ಕೆ ಸೊ ಇಲ್ಲಿ ಏನೋ ಒಂದು ಫಸ್ಟು ಡಾರ್ಕ್ ಬ್ರೌನಲ್ಲಿ ಸ್ವಲ್ಪ ಬಾರ್ಡರ್ನ ಹಾಕ್ಕೋತಾ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಪ್ರೆಷರ್ ಅಪ್ಲೈ ಮಾಡಿ ಡಾರ್ಕ್ ಬರೋ ಥರನೇ ಮಾಡ್ತಾಯಿದ್ದೀನಿ. ಇಲ್ಲಿ ನನಗೆ ಡಾರ್ಕ್ ಕಲರ್ ಬೇಕು. ಸೊ ಅಲ್ಲಿ ಸ್ವಲ್ಪ ಪ್ರೆಷರ್ ಅಪ್ಲೈ ಮಾಡಿದ್ದೀನಿ. ಸೊ ಫಸ್ಟ್ ನಾನೇನು ಟ್ರಿಕ್ನ ಯೂಸ್ ಮಾಡಿದೆ ಅಂದರೆ ನಿಮಗೆ ಪ್ರೆಷರ್ನ ಅಪ್ಲೈ ಮಾಡಿ ಸ್ಟ್ರೈಟ್ ಲೈನ್ನ ಎಳೆಯೋದಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಮಾಡ್ತಾಯಿದ್ದೀನಿ. 2 ಕಡೆ ಇಲ್ಲಿ ನನಗೆ ಡಾರ್ಕ್ ಬೇಕು, ಅಲ್ಲಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನೀವು ಎಲ್ಲಿ ಯಾವ ಜಾಗಕ್ಕೆ ಬೇರೆ ಕಲರ್ನ ಅಪ್ಲೈ ಮಾಡಬೇಕು ಆ ಜಾಗನ ಖಾಲಿ ಬಿಟ್ಟಿರಿ. ಕ್ರಯಾನ್ಸಲ್ಲಿ ಈ ರೀತಿಯಾಗಿ ಮಾಡಿ. ಸೊ ಇಲ್ಲಿ ಖಾಲಿ ಬಿಟ್ಟಿದ್ದೀನಿ. ನಾನು ಅಲ್ಲಿಗೆ ಬೇರೆ ಕಲರ್ನ ಅಪ್ಲೈ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಈ ರೀತಿಯಾಗಿ ಖಾಲಿ ಬಿಡ್ತಾಯಿದ್ದೀನಿ. ಇಲ್ಲಿ ಕೂಡ ಅಷ್ಟೇ, ಕೂಡ ಈ ರೀತಿಯಾಗಿ ಆಯಿತು. ಸೊ ಈಗ ನಾನು ನೆಕ್ಸ್ಟು ಸ್ವಲ್ಪ ಯೆಲ್ಲೋ ಕಲರ್ನ ಹಾಕೋದಕ್ಕೆ ಯೂಸ್ ಮಾಡ್ತೀನಿ. ಈಗ ಯೆಲ್ಲೋ ಕಲರ್ನ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಈಗ ಲೈಟ್ ಬ್ರೌನ್ನ ಯೂಸ್ ಮಾಡಿ ಏನು ಫಸ್ಟು ಡಾರ್ಕ್ ಬ್ರೌನ್ ಯೂಸ್ ಮಾಡಿದ್ದೆ ಅದನ್ನ ಮ್ಯಾಚ್ ಮಾಡ್ತೀನಿ. ಈ ರೀತಿಯಾಗಿ ಮ್ಯಾಚ್ ಮಾಡ್ತಾ ಹೋಗ್ತೀನಿ. ಇನ್ನೂ ಸ್ವಲ್ಪ ಡಾರ್ಕಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಮಾಡ್ತಾಯಿದ್ದೀನಿ. ಜೊತೆಗೆ ಒಂದು ಕಲರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟೆಮ್ ಪಾರ್ಟ್ನ ಸ್ವಲ್ಪ ಡಾರ್ಕ್ ಮಾಡೋಣ ಅನ್ನಿಸ್ತು. ಸೊ ಇಲ್ಲಿ ನಾನು ಬ್ಲ್ಯಾಕ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಬ್ರೌನ್ ಮೇಲೇ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿ ಈ ರೀತಿಯಾಗಿ ಮ್ಯಾಚ್ ಮಾಡ್ತಾಯಿದ್ದೀನಿ.
ಬ್ಲ್ಯಾಕ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ಬ್ಲ್ಯಾಕ್ನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಆ ಎಂಟಿ ಇರೋ ಪಾರ್ಟಲ್ಲಿ ಬ್ರೌನ್ನ ಫಿಲ್ ಮಾಡ್ತೀನಿ. ಎಂಟಿ ಇರೋ ಪಾರ್ಟ್ನ ಬ್ರೌನಲ್ಲಿ ಫಿಲ್ ಮಾಡೋದೈತಿ. ಫಸ್ಟು ಯೆಲ್ಲೋ ಕಲರ್ನ ಯೂಸ್ ಮಾಡಿದ್ದೆ, ಅಲ್ಲಿ ಸ್ವಲ್ಪ ಡಾರ್ಕ್ನ ಮಾಡೋದಕ್ಕೆ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಬ್ಲ್ಯಾಕ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಹಾಕಿದ್ದ ಬ್ರೌನ್ಗೂ ಈ ಬ್ಲ್ಯಾಕ್ ಏರಿಯಾ ಪಾರ್ಟ್ಗೂ ಲೈಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಸ್ಟೆಮ್ನ ಮಾಡ್ಬೋದು. ಈಗ ನೆಕ್ಸ್ಟು ಲೀಫ್ ಪಾರ್ಟಿಗೆ ಬಂದರೆ ಫಸ್ಟ್ ಲೈಟ್ ಗ್ರೀನ್ನ ಯೂಸ್ ಮಾಡೋಣ. ಲೈಟ್ ಗ್ರೀನ್ನ ಯೂಸ್ ಮಾಡಿಕೊಂಡು ಫಸ್ಟು ಈ ರೀತಿಯಾಗಿ ಒಂದು ಲೀಫ್ ಏನು ಸ್ಟ್ರಕ್ಚರ್ಸ್ ಬರುತ್ತೆ ನಾನು ಎಷ್ಟು ಫಿಲ್ ಮಾಡ್ತಾ ಹೋಗ್ತೀನಿ. ಲೀಫ್ ಪಾರ್ಟಲ್ಲಿ ಹಾಕೋಣ. ವೈಟ್ ಗ್ಯಾಪ್ಸ್ ಇದೆ, ಸೊ ಇಲ್ಲಿ ಡಾರ್ಕ್ ಗ್ರೀನ್ನ ಯೂಸ್ ಮಾಡಿಕೊಂಡು ಫಿಲ್ ಮಾಡ್ತಾಯಿದ್ದೀನಿ. ಸೊ ಅಂದರೆ ಯಾವ ಥರ ಅಂತ ಅಂದರೆ, ಈಗ ಚಿಗುರೆಲೆ ಅಂತ ಹೇಳ್ತಾರೆ. ಸೊ ಆ ಚಿಗುರೆಲೆ ಆದರೆ ನಿಮಗೆ ಲೈಟ್ ಗ್ರೀನ್ ಇರುತ್ತೆ. ಅದೇ ಇನ್ನೇನು ಸ್ವಲ್ಪ ಬಲ್ತು ಇನ್ನೇನು ಬ್ರೌನ್ ಕಲರ್ ಆಗಿ ಉದುರೋಗೋ ಸ್ಟೇಜಿಗೆ ಬರುತ್ತೆ ಅಂತ ಎಲೆಗಳೆಲ್ಲ ಸ್ವಲ್ಪ ಡಾರ್ಕ್ ಗ್ರೀನಾಗಿರ್ತವೆ. ಸೊ ಆ ರೀತಿಯಾಗಿ ನಾನು ಇಲ್ಲಿ ಡಾರ್ಕ್ ಗ್ರೀನ್ನ ಯೂಸ್ ಮಾಡಿಕೊಂಡು ಫಿಲ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಫಿಲ್ ಆಯಿತು. ಸೊ ಈಗ ಯೆಲ್ಲೋ ಕಲರ್ನ ಯೂಸ್ ಮಾಡೋಣ. ಎಲ್ಲೆಲ್ಲಿ ವೈಟ್ ಗ್ಯಾಪ್ಸ್ ಇದೆ ಅಲ್ಲಿ ಯೆಲ್ಲೋ ಕಲರ್ನ ಯೂಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡೋಣ. ಯಾಕೆ ಅಂತ ಅಂದರೆ ಅವು ಆಲ್ಮೋಸ್ಟ್ ನಿಮಗೆ ಹಣ್ಣಾಗಿ ಉದುರೋಗೋ ಸ್ಟೇಜಿಗೆ ಬಂದಿರೋ ಎಲೆಗಳು ಅಂತ ಹೇಳ್ಬಿಟ್ಟು ಲೆಕ್ಕ ತಗೊಳ್ಳೋಣ. ಚೆನ್ನಾಗಿ ಉದುರೋಗ್ತಾ ಇರೋ ಎಲೆ ಯಾವ ಕಲರ್ ಇರುತ್ತೆ, ಯೂಶಲಿ ಬ್ರೌನ್ ಕಲರ್ ಇರುತ್ತೆ. ಸೊ ಅದನ್ನು ಕೂಡ ಮಧ್ಯ ಒಂದೊಂದು ಆ್ಯಡ್ ಮಾಡ್ತಾ ಹೋಗೋಣ. ಅದನ್ನು ಬರೆಯೋದಕ್ಕೆ ಒಂದು ರೆಡ್ ಕಲರು ಅಲ್ಲಲ್ಲಿ ಯೂಸ್ ಮಾಡೋಣ. ಮರದ ನೆರಳು ಥರ ಕಾಣಿಸುತ್ತೆ, ಆ ಜಾಗಕ್ಕೆ ಸ್ವಲ್ಪ ಬ್ಲ್ಯಾಕ್ನ ಯೂಸ್ ಮಾಡೋಣ. ರೀತಿಯಾಗಿ ಸೊ ಇಲ್ಲೆಲ್ಲ ಮರದ ನೆರಳು ಬಿದ್ದಿರುತ್ತೆ, ಮರದ ನೆರಳು ಕೊಂಬೆ ನೆರಳು ಬಿದ್ದಿರುತ್ತೆ, ಅಲ್ಲಿಗೆ ಬ್ಲ್ಯಾಕ್ನ ಯೂಸ್ ಮಾಡ್ಕೊಳ್ಳೋಣ. ಮತ್ತು ಗ್ರೀನ್ ಕಲರ್ನ ತೊಗೊಂಡು ಲೈಟಾಗಿ ಶೇಡ್ ಮಾಡ್ತಾ ಬನ್ನಿ. ಎಲ್ಲೆಲ್ಲಿ ವೈಟ್ ಕಲರೆಲ್ಲ ಉಳಿದಿತ್ತು ಗ್ಯಾಪು ಅದು ಫಿಲ್ ಆಗ್ತಾ ಹೋಗುತ್ತೆ. ಇನ್ನೊಂದು ಡಾರ್ಕ್ ಗ್ರೀನ್ನ ಯೂಸ್ ಮಾಡಿಕೊಂಡು ಮತ್ತು ಒಂದೊಂದು ರೌಂಡು ಇಲ್ಲೇ ನಿಮಗೆ ವೈಟ್ ಅಂತ ಕಾಣಿಸುತ್ತೆ ಅಲ್ಲಿ ಜಸ್ಟ್ ಅಪ್ಲೈ ಮಾಡ್ತಾ ಬನ್ನಿ. ಇವತ್ತು ನಾನು ಮಾಡಿದಂಥ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆದಷ್ಟು ನಾನಲ್ಲಿ ಯಾವ ರೀತಿಯಾಗಿ ಕ್ರಯಾನ್ಸ್ನ ಹೋಲ್ಡ್ ಮಾಡಬೇಕು ಮತ್ತು ಕಲರಿಂಗ್ನ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದೀನಿ. ಅದೇ ರೀತಿಯಾಗಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಆದಷ್ಟು ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರಿದಲ್ಲೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.